ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ನೋಡಿ, ಇವತ್ತು ಫುಲ್ಲು ಬ್ಲೌಸ್ ಕಟ್ ಮಾಡೋದನ್ನ ನಾನು ತೋರಿಸ್ಕೊಂಡು ಕೊಡ್ತೀನಿ ಯಾವ ಥರ ಅಂತ ಅಂದ್ಬಿಟ್ಟು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ. ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹೊಸದಾಗಿ ಯಾರ್ಯಾರೆಲ್ಲ ಟೈಲರ್ ಕಲಿತಾ ಇದ್ದೀರೋ ಅವ್ರಿಗೆಲ್ಲ ಯೂಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಅದೇ ಕುಂಕುಮಕ್ಕೆಲ್ಲ ಕೊಡ್ತಾರೆ ನೋಡಿ, ಸ್ಯಾರಿ ಬ್ಲೌಸ್ ಅಲ್ಲ, ಬ್ಲೌಸ್ ಪೀಸ್ ಬರುತ್ತಲ್ಲ ಸಪ್ರೇಟು, ಅದು ಬ್ಲೌಸು. 1 ಮೀಟ್ರ್ ಲೈನಿಂಗ್ ತೊಗೊಂಬಂದಿದ್ದೀನಿ. 1 ಮೀಟ್ರ್ ಲೈನಿಂಗಲ್ಲಿ ನೋಡಿ ಈ ಥರ ಡಬಲ್ ಫೋಲ್ಡಿಂಗಲ್ಲಿ ಇವ್ರಿಗೆ ಇದು 36 ಸೈಜ್ನ ಮೆಜರ್ಮೆಂಟ್ ಬ್ಲೌಸ್. ಇದು ನಾನು ಇವಾಗ ಅಗಲ ಬಟ್ಟೆ 2 ಇಂಚ್ ಕಚ್ಚೆ ತೊಗೊಳ್ತಾ ಇದ್ದೀನಿ. ಅದಕ್ಕೆ 11 ಇಂಚ್ ಮಾಡ್ಕೊಳ್ತಾ ಇದ್ದೀನಿ. ಆಯಿತಾ, 11 ಇಂಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1/2 ಇಂಚು ಬಾಟಮಲ್ಲಿ ಸ್ಟ್ರೈಟ್ ಲೈನ್ ಎಳ್ಕೊಬಿಡೋಣ. ನೀವು ಮನೇಲಿ ಯಾವುದಾದ್ರೂ ಬ್ಲೌಸ್ ಪೀಸ್ಗಳು ಅವೆಲ್ಲ ಇದ್ರೆ ಅಂದರೆ ತೊಗೊಂಡು ಟ್ರೈ ಮಾಡಿ. ಇವರಿಗೆ ಪೂರ್ತಿ ಬ್ಲೌಸ್ ಲೆಂತ್ ಬಂದು 13.5 ಇದೆ. 13.5ಗೆ ಒಂದು ಮಾರ್ಕ್ ಹಾಕೋಣ. ಮತ್ತು 1/2 ಇಂಚು ಮಾರ್ಜಿನ್, ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ 1/2 ಇಂಚ್ ಬೇಕಾಗುತ್ತೆ. ಇಲ್ಲೂ ಅಷ್ಟೇ 13.5ಗೆ ಒಂದು 14 ಇಂಚ್ ಹೋಗುತ್ತೆ. ಅಂದರೆ 13.5 ಇದೆ ಇವ್ರದ್ದು ಪೂರ್ತಿ ಬ್ಲೌಸ್ ಉದ್ದ. ಅದಕ್ಕೆ 1 ಇಂಚು ನಾವು ಆ್ಯಡ್ ಮಾಡಿಕೊಂಡ್ರೆ ಬಾಟಮಲ್ಲಿ 1/2 ಇಂಚ್ ಹೋಗುತ್ತೆ. ಮತ್ತು ಫ್ರೆಂಡ್ಸ್ 5.5 ಇಟ್ಕೊಳ್ತೀನಿ. ಇವ್ರಿಗೆ ಕತ್ತಿನ ಅಗಲ, ನೆಕ್ ಶೇಪ್ ಬಂದು 2 ಕಾಲು. ಅವ್ರಿಗೆ ಶೋಲ್ಡರ್ ಬಂದು 2.5 ಇದೆ. ಅದಕ್ಕೆ 3/4 ಇಂಚ್ ಆ್ಯಡ್ ಮಾಡಿದಾಗ 3 ಕಾಲು ಇಂಚ್ ಆ್ಯಡ್ ಮಾಡಿದಾಗ 3 ಕಾಲು ಬರುತ್ತೆ. ಇದು 3 ಕಾಲು ಶೋಲ್ಡರ್ಗೆ ತೊಗೊಂಡಿರೋದು, ನೆಕ್ಗೆ 2 ಕಾಲು. 5.5 ತೊಗೊಂಡಿದ್ದೀವಿ ನೋಡಿ. ಶೋಲ್ಡರ್ಗೆ ನಾವು ಇದು ಇಲ್ಲಿಂದ ಇಲ್ಲಿಗೆ 5.5 ತೊಗೊಂಡಿರೋದು. 2 ಕಾಲು ಇದು, 3 ಕಾಲು ಇಲ್ಲಿಗೆ 5.5 ತೊಗೊಂಡಿದ್ದೀವಿ. ಅದೇ 5.5 ಇಲ್ಲೂ ತೊಗೊಂಡು ಇಲ್ಲಿಂದ ಇಲ್ಲಿಗೆ 5.5 ಇಂಚ್ಗೆ ಮಾರ್ಕ್ ಹಾಕ್ಬಿಡಿ. ಇವ್ರು ಈ ಥರದ್ದು 4 ಬ್ಲೌಸ್ ಪೀಸ್ ಕೊಟ್ಟಿರೋ 4 ಬ್ಲೌಸ್ ಪೀಸಲ್ಲೂ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇದು ಲಾಸ್ಟ್ ಬ್ಲೌಸ್ ಪೀಸು. ಇದು ಕಟಿಂಗ್ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಳಿ. ಇವ್ರ ಮೆಜರ್ಮೆಂಟ್ 36 ಸೈಜ್ ಅಲ್ವಾ. ಬಾಡಿ ಅಗಲ ಬಂದು 9 ಇಂಚ್ ಇದೆ. 9 ಇಂಚ್ಗೆ ಒಂದು ಲೈನ್ ಹಾಕೊಂಡಿದ್ದೀನಿ. 2 ಇಂಚ್ಗೆ ಇಲ್ಲೊಂದು ಎಕ್ಸ್ಟ್ರಾ. ಇದು ಬಟ್ಟೆ ನಾನು ಕಟ್ ಮಾಡ್ಕೊಳೋದಿಲ್ಲ, ಆಮೇಲೆ ಬಟ್ಟೆಗಳು ಶಾರ್ಟೇಜ್ ಬಂದ್ಬಿಡುತ್ತೆ. ಇವ್ರಿಗೆ ಸೊಂಟದ ಅಗಲ ಬಂದು 7 ಕಾಲು ಇದೆ. 7 ಕಾಲಿಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ. ಬ್ಯಾಕ್ ಡಾಟ್ ಹಿಡಿಯೋಕ್ಕೆ 1 ಇಂಚು, ಮಾರ್ಜಿನು 2 ಇಂಚು, 1.5 ಇಂಚೇ ಬಿಡ್ತೀನಿ. 1.5 ಇಂಚು. ಚಿರು ಬಂಗಾರಿ, ಸೌಂಡ್ ಸ್ವಲ್ಪ ಕಮ್ಮಿ ಮಾಡಿ. ನೋಡಿ, ಹಿಂಗೆ ಸ್ಟ್ರೈಟು ಒಂದು ಲೈನು ಹಾಕೊಬಿಡೋಣ ಫ್ರೆಂಡ್ಸ್. ಈ ಥರ ಬ್ಲೌಸ್ ಕಟಿಂಗ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂಚೂರು ಇದ್ರಲ್ಲಿ ಮೆಜರ್ಮೆಂಟು ಯಾವುದೇ ರೀತಿ ಮಿಸ್ಟೇಕ್ ಆಗಲ್ಲ. ಇಲ್ಲಿ 1/2 ಇಂಚು ಏನಿದೆ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಇದು ಕಟ್ ಮಾಡಬೇಕಾಗುತ್ತೆ 1/2 ಇಂಚು. ಅಂದರೆ ಸೈಡ್ ಅಟ್ಯಾಚ್ ಮಾಡಿದಾಗ ಅಲ್ಲಿ ಬಂದುಬಿಡುತ್ತೆ. ಏನು ಬರುತ್ತೆ, ಉದ್ದ ಬರುತ್ತೆ ಎಳ್ಕೊಂಡು ಬಾಟಮಲ್ಲಿ. ಅದಕ್ಕೆ ನೋಡಿ 3.5. ಇದು 7 ಕಾಲು ಇದೆಯಲ್ವಾ, ಅದಕ್ಕೆ ಅದು ಬೇಡ. 3.5ಗೆ ಒಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಅದೇ 3.5ಗೆ ಇಲ್ಲೂ ಒಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇವ್ರಿಗೆ ಬ್ಯಾಕ್ ಡಾಟ್ಗೆ 4.5 ಇಂಚ್ಗೆ ಒಂದು ಮಾರ್ಕ್ ಹಾಕೋಣ. 4.5 ಇಂಚ್ಗೆ ಇವರಿಗೆ ಬ್ಯಾಕ್ ಲೆಂತ್ ಬಂದು 9 ಇಂಚ್ ಇದೆ. ಅದಕ್ಕೆ 1/2 ಇಂಚ್ ಆ್ಯಡ್ ಮಾಡಿದಾಗ 9.5 ಬರ್ತಿದೆ. 9.5 ಅದು ಅದೇ 9.5ನ ಇಲ್ಲೂ ಇದು ಮಾಡ್ಕೊಳೋಣ. ಇವ್ರಿಗೆ ನೆಕ್ಕು ಬ್ರಾಡ್ ಆಗಬೇಕಾಗುತ್ತೆ. ಅದಕ್ಕೆ ಇಲ್ಲಿ 3 ಕಾಲು ತೊಗೊಳ್ತಿದ್ದೀನಿ. ನೆಕ್ಕಲ್ಲಿ ನಾನು 2 ಕಾಲು ತೊಗೊಂಡಿದ್ದೀನಿ. ಇಲ್ಲಿ 3 ಕಾಲು ತೊಗೊಳ್ತಾ ಇದ್ದೀನಿ. 3 ಕಾಲು ತೊಗೊಂಡು ಈ ಥರ ಸ್ಕೇಲ್ ತೊಗೊಂಡು ಒಂದು ಈ ಥರ ಇದು ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇ 1/2 ಇಂಚು, ಏಕೆಂದರೆ ಇದು ಶೋಲ್ಡ್ರ್ ಡ್ರಾಪ್ ಆಗುತ್ತೆ. ಅದಕ್ಕೆ ಕ್ರಾಸಾಗಿ 1/2 ಇಂಚು ನಾವು ಮಾರ್ಕ್ ಹಾಕ್ಕೋಬೇಕು. ಆಮೇಲೆ ನೋಡಿ, ಇದು ನೆಕ್ಗೆ ಈ ಥರ ಕರು ಸ್ಕೇಲ್, ಈ ಥರ ಎಲ್ಲ ಸ್ಕೇಲ್ ತೊಗೊಬಿಡಿ. ನೀವು ತುಂಬ ಯೂಸ್ ಆಗುತ್ತೆ ಬ್ಲೌಸ್ ಕಟಿಂಗ್ ಮಾಡೋಕ್ಕೆ. ನೋಡಿ, ಈ ಥರ ರೌಂಡ್ ಶೇಪು ಹಾಕ್ಕೊಬಿಟ್ಟೆ, ಮುಗಿದೋಯ್ತು ಅಂತ. ಇವಾಗ ಇಲ್ಲಿ ಕಂಕ್ಲು ಶೇಪ್ ತೆಗಿಯೋಕ್ಕೆ 1 ಇಂಚು
1 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. 1 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಬಿಟ್ಟು ಈ ಥರ ಸ್ಕೇಲ್ ಇದೆಯಲ್ಲ, ಈ ಥರ ಸ್ಕೇಲ್ ಇದೆಯಲ್ಲ, ಇವ್ರಿಗೆ ಆರ್ಮೋಲ್ ಶೇಪ್ ಬಂದು 8 ಇಂಚ್ ಇದೆ. 8 ಇಂಚ್ ಇದೆಯಾ ಅಂತ ಅಂದ್ಬಿಟ್ಟು ನೋಡ್ಕೊಳ್ಳಿ ಕರೆಕ್ಟಾಗಿ. ಯಾಕೆ ಅಂದರೆ 4 ಬ್ಲೌಸ್ ಹಿಂದೆನೂ ಕಟ್ ಮಾಡಿದ್ದೆ, ಅದೇ ಮೆಜರ್ಮೆಂಟ್ ಬರ್ತಿದೆ ನೋಡಿ, 8 ಇಂಚೆ ಬರ್ತಿದೆ ನಾನು ಫ್ರೆಂಡ್ಸ್. ಆಯಿತಾ? ಈ ಥರ ಇಟ್ಕೊಬಿಟ್ಟು ಆರ್ಮೋಲ್ ಶೇಪ್ನ ಚೆಕ್ ಮಾಡ್ಕೋಬೇಕು. ಆರ್ಮೋಲ್ ಶೇಪ್ ಎಲ್ಲಿ ಬರುತ್ತೆ ಅಂತ ಅಂದರೆ ನೋಡಿ, ಈ ಬ್ಲೌಸು ಬ್ಯಾಕಲ್ಲಿ ಈ ಥರ ಹಾಕ್ಕೊಂಡು, ಬ್ಯಾಕಲ್ಲಿ ಈ ಥರ ಹಾಕ್ಕೊಂಡು ಇಲ್ಲಿ ಫ್ರಂಟ್ ಟು ಬ್ಯಾಕ್ ಏನು ಅಟ್ಯಾಚ್ ಆಗಿರುತ್ತೋ ಅಲ್ಲಿಂದ ಈ ಥರ ಇಟ್ಕೊಂಡಾಗ ಇಲ್ಲಿ ಗೊತ್ತಾಗುತ್ತೆ ಆರ್ಮೋಲ್ ಶೇಪ್ ಏನಿದೆ ಅಂತ. ನೋಡಿ 8 ಇಂಚ್ ಬರ್ತಿದೆ, ಸರಿನಾ? ಅದೇ 8 ಇಂಚೇ ಇಲ್ಲಿ ಮಡಗೋದು ನೋಡಿ ಫ್ರೆಂಡ್ಸ್. ಬ್ಯಾಕ್ ನಾನು ಕಟಿಂಗ್ ಮಾಡಿದೆ. ಯಾವುದೇ ಆಗಲಿ ಬ್ಲೌಸ್ಗಳು ಒಂದ್ಸಲಿ ನಾವು ಕಟ್ ಮಾಡಿಬಿಟ್ರೆ ಅದು ಮೆಜರ್ಮೆಂಟ್ ಚೆನ್ನಾಗಿ ಗೊತ್ತಿರುತ್ತೆ, ಫಾಸ್ಟಾಗಿ ನಾವು ಕಟ್ ಮಾಡಿಬಿಡ್ಬೋದು. ಇವಾಗ ಇದಿಷ್ಟೇ ಇಲ್ಲ ಮಾಡೋಣ. ಮಾಡ್ಕೊಂಡಿದ್ದಾಯಿತು. ಕಟ್ ಮಾಡ್ಕೊಬಿಟ್ಟು ಇದೇನಿದೆ ಮೆಜರ್ಮೆಂಟು ಇಲ್ಲಿ ಒಂದು ಮ್ಯಾಚ್ ಹೊಡ್ಕೊಂಡಿದ್ದೀನಿ. ಅದನ್ನೇ ನೋಡಿ ಇವಾಗ ಬಟ್ಟೆ ಮತ್ತೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಬಿಟ್ಟು ಅರ್ಧ ಇಂಚು ಇಲ್ಲಿ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ, ಸರಿನಾ? ಅವಾಗಲೇ 11 ಇಂಚ್ ತೊಗೊಂಡಿದ್ದು ಅಲ್ವಾ ಬಾಡಿ ಅಗಲ, ಇವಾಗ 1/2 ಇಂಚ್ ಜಾಸ್ತಿ. ಅಂದರೆ ಇಲ್ಲಿ ಬಟನ್ ಪಟ್ಟಿ ಕಾಜಾ ಪಟ್ಟಿ ಬರುತ್ತಲ್ಲ, ಅದಕ್ಕೋಸ್ಕರ ನಾವು 1/2 ಇಂಚಿನ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀವಿ. ಸ್ಟ್ರೈಟ್ ಲೈನ್ ಒಂದು ಎಳ್ಕೊಬಿಡೋಣ ನೋಡಿ ಫ್ರೆಂಡ್ಸ್. ಇವಾಗ ಬ್ಯಾಕ್ನ ಈ ಥರ ಇಟ್ಕೊಬಿಡೋಣ. ಇವಾಗ 1/2 ಇಂಚ್ ಬಿಟ್ಟು, ಅವಾಗಲೇ 11 ಇಂಚ್ ತೊಗೊಂಡಿದ್ದೆ ಬ್ಯಾಕ್ಗೆ, ಫ್ರಂಟ್ಗೆ 11.5 ತೊಗೋಬೇಕು. 1/2 ತೊಗೊಂಡು 1/2 ಇಂಚ್ಗೆ ನಾವು ಒಂದು ಸ್ಟ್ರೈಟ್ ಲೈನ್ ಎಳ್ಕೊಬೇಕು. ಈ ಬಟ್ಟೆ ಸ್ಲೀವ್ ಬೇಕಾಗುತ್ತೆ, ಅದರಿಂದ ನಾನು ಕಟ್ ಮಾಡಿಲ್ಲ. ಇವಾಗ ಬ್ಯಾಕ್ ಇಟ್ಕೊಂಡು ನಾವು ಏನಿದೆ ನೆಕ್ ಶೇಪ್ ಬೇಡ, ನೆಕ್ಗೆ ಬೇರೆ ಮೆಜರ್ಮೆಂಟ್ ಅಲ್ವಾ, ಅದು ಬಿಟ್ಬಿಟ್ಟು ಆರ್ಮೋಲ್ ಶೇಪ್ ಏನಿದೆ ಇದನ್ನು ಒಂದು ಮಾರ್ಕ್ ಹಾಕ್ಕೋಬೋದು. ಇದನ್ನು ಅಷ್ಟೇ ಸ್ಟ್ರೈಟು ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಬಿಟ್ಟು ಇದ್ರದ್ದು ಇಷ್ಟೇ ಮೆಜರ್ಮೆಂಟ್, ಸರಿನಾ? ಬ್ಯಾಕ್ ಇಟ್ಟು ಸೈಡ್ ಇಟ್ಕೊಳ್ಳೋಣ. ಇವ್ರಿಗೆ ಮತ್ತೆ ನೋಡಿ 5.5 ಅಲ್ವಾ ತೊಗೊಂಡಿದ್ದು ಫ್ರಂಟಲ್ಲಿ, ಈಗ ಅಷ್ಟೇ ಇಲ್ಲ 5.5ಗೆ ಒಂದು ಮಾರ್ಕ್ ಹಾಕ್ಕೊಳೋಣ. ಅದೇ 5.5ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳೋಣ. ಮಾರ್ಕ್ ಹಾಕ್ಕೊಬಿಟ್ಟು ನೆಕ್ ಶೇಪ್ಗೆ 2 ಕಾಲು, ಇದಕ್ಕೆ 3 ಕಾಲು. 3 ಕಾಲು ಇದೆಯಲ್ವಾ, ಈ 5.5ಗೆ ಒಂದು ಬಾಕ್ಸ್ ಶೇಪು ಡ್ರಾ ಮಾಡ್ಕೊಳ್ಳೋಣ, ಸರಿನಾ? 5.5ಗೆ ಬಾಕ್ಸ್ ಶೇಪಲ್ಲಿ ಡ್ರಾ ಮಾಡ್ಕೊಂಡು ಇಲ್ಲೂ ಅಷ್ಟೇ ಈ ಸ್ಕೇಲಲ್ಲಿ ಬಾಕ್ಸ್ ಶೇಪಲ್ಲಿ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ 1/2 ಇಂಚ್ಗೆ ಒಂದು ಮಾರ್ಕ್ ಹಾಕಿ, 1/2 ಇಂಚ್ಗೆ ಒಂದು ಮಾರ್ಕ್ ಹಾಕಿ ನೋಡಿ ಈ ಥರ ಹಾಕ್ಕೊಳ್ಳಿ. 1/2 ಇಂಚು ಡ್ರಾ ಮಾಡ್ಕೊಬಿಟ್ಟು ಇವಾಗ ಇಲ್ಲೊಂದು 1/2 ಇಂಚ್ಗೆ ಒಂದು ಮಾರ್ಕು, 1/2 ಇಂಚು ಇಲ್ಲಿ ಒಂದು, ಯಾಕೆ ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಮಾಡೋದಕ್ಕೆ. ಇದಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಬಿಟ್ಟು ಇವಾಗ 5.5 ತೊಗೊಂಡಿದ್ದೆ, 1/2 ಇಂಚು ಬಿಡಿ ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ಗೆ. ಅದೇನಿದೆ 2.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ಮಾರ್ಕ್ ಹಾಕ್ಕೊಬಿಟ್ಟು ಅದೇ 2.5ಗೆ ಏನು ಮಾರ್ಕ್ ಹಾಕಿದ್ದೀವೋ ಅಲ್ಲಿ 1/2 ಇಂಚು ಒಳಗಡಿಕೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಥರ ಕರ್ವ್ ಶೇಪ್ ತೊಗೊಳ್ಳಿ. ಸ್ಕೇಲ್ ತೊಗೊಬಿಟ್ಟು ಇದನ್ನು ಈ ಥರ ಶೇಪ್ ಹಾಕ್ಕೊಳ್ಳಿ. ತಿಳಿಸ್ತಾ ಫ್ರೆಂಡ್ಸ್, ಇಲ್ಲಿ ನೋಡಿ 5.5 ಇಲ್ಲಿಂದ ಇಲ್ಲಿ ತೊಗೊಂಡು 1/2 ಇಂಚು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಬಿಟ್ಬಿಟ್ಟು ಈ 5 ಇಂಚಿಂದ ಇಲ್ಲಿಗೆ ಮಧ್ಯದಲ್ಲಿ 2.5ಗೆ ಒಂದು ಮಾರ್ಕ್ ಹಾಕ್ಕೊಂಡು 2.5ಗೆ ಏನು ಮಾರ್ಕ್ ಹಾಕಿದ್ವೋ ಅಲ್ಲಿಂದ 1/2 ಇಂಚು ಒಳಗಡಿಕೆ ಹಾಕ್ಕೊಬಿಟ್ಟು ಇಲ್ಲಿ ರಿಂಕಲ್ ಬರುತ್ತಲ್ವ, ಅದಕ್ಕೆ ಆ ಥರ ಹಾಕ್ಕೊಳ್ಳೇಬೇಕು. ಇವ್ರಿಗೆ ಫ್ರಂಟ್ ಡೀಪ್ ಬಂದು 6.5 ಇದೆ. ನಾನು ಕಚ್ಚೆನೂ ಸೇರಿಸಿ 7 ಇಂಚ್ ತೊಗೊಳ್ತಾ ಇದ್ದೀನಿ. ಅದನ್ನು ಒಂದು 7 ಇಂಚ್ ತೊಗೊಳೋಣ. 7 ಇಂಚ್ ತೊಗೊಂಡು ಅಲ್ಲಿ ನೆಕ್ಕಲ್ಲಿ 3.5 ತೊಗೊಂಡು 2 ಕಾಲು ತೊಗೊಂಡಿದ್ದೀನಲ್ವ, ಇಲ್ಲಿ ಕತ್ತಿನಾಗಲ ಇಲ್ಲಿ 3 ಇಂಚ್ ತೊಗೊಳ್ತಾ ಇದ್ದೀನಿ. ಯಾಕೆ ಅಂದರೆ ಇಲ್ಲಿ ಇವ್ರಿಗೆ ಆ ರೌಂಡ್ ಶೇಪ್ ಬರುತ್ತೆ, ವಿ ಶೇಪ್ ಥರ ಬರಲ್ಲ. ಇದು ಬಾಕ್ಸ್ ತೊಗೊಂಡು ಸ್ಕೇಲ್ ತೊಗೊಂಡು ಈ ಥರ ಬಾಕ್ಸ್ ಡ್ರಾ ಮಾಡ್ಕೊಬಿಟ್ಟು ಇದೇನಿದೆ
ಈ ಥರ ಶೇಪ್ ಹಾಕ್ಕೊಳ್ಳಿ. ಇವ್ರಿಗೆ ಮೇನ್ ಡಾಟ್ಸ್ದು ಮೆಜರ್ಮೆಂಟ್ ಬಂದು 12.5 ಇದೆ. 12.5ಗೆ 1 ಇಂಚು 13.5 ತಗೊಂಡಿದ್ದೀನಿ. ಇವ್ರಿಗೆ ಇಲ್ಲಿ ಸ್ವಲ್ಪ ಅಗಲ ಬೇಕು ಬಾಡಿ, ಸೊಂಟ ಸಣ್ಣ ಇದೆ. ಇವ್ರದ್ದು ಸ್ಲೀವ್ ಎಲ್ಲ ಸ್ವಲ್ಪ ಕೈ ದಪ್ಪ ಇದೆ. ಸ್ಲೀವಲ್ಲಿ ಸ್ವಲ್ಪ ಅಗಲ ಬೇಕು ಇವ್ರಿಗೆ. ಮಾರ್ಕ್ ಹಾಕೋಬಿಟ್ಟು ಏನಿದೆ 13.5 ಇದು ಒಂದು ಮಾರ್ಕ್ ಹಾಕ್ಕೊಂಡು ಈ ಮೆಜರ್ಮೆಂಟ್ಗೆ ಸ್ಲೀವ್ ಯಾವ ಮೆಜರ್ಮೆಂಟ್ ಕಟ್ ಮಾಡಿದ್ರೆ ಎಷ್ಟು ಕರೆಕ್ಟಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಹೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ. ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಅರ್ಧ ಇಂಚ್ ಏನು ಕಾಜಾಪಟ್ಟಿ ಬಟನ್ ಪಟ್ಟಿಗೆ ಅಂತ ಬಿಟ್ಟಿದ್ದೀವಿ ನೋಡಿ, ಆ ಬಟ್ಟೆ ಬಿಟ್ಟು ಮಾರ್ಕ್ ಏನಿದೆ ಅಲ್ಲಿಂದ 2.5 ಒಂದು ಮಾರ್ಕ್ ಹಾಕ್ಕೊಳ್ಳಿ. ಆಮೇಲೆ ಇವ್ರಿಗೆ ಡಾಟ್ಸ್ 1 ಇಂಚೆ 2 ಇಂಚ್ಗೆ 2 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಬಿಟ್ಟು 1 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 3.5, ಅದೇ 3.5ಗೆ ಇಲ್ಲೂ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಬಿಟ್ಟು ಈ ಮೇನ್ ಡಾಟ್ಸ್ಗೆ 2.5 ಇಂಚ್ ಇಡಿ ಸಾಕು. ಯಾರಿಗಾದ್ರೂ ಅಷ್ಟೇ 2.5 ಇಟ್ಕೊಳ್ಳಿ ಸಾಕು, ಕರೆಕ್ಟಾಗಿ ಬರುತ್ತೆ. ತುಂಬ ಈಸಿ ಇದೆ ಫ್ರೆಂಡ್ಸ್. ಇವ್ರಿಗೆ ಇದು ರೆಡಿ ಬಂದು 4.5 ಇದೆ. 1 ಇಂಚು ಎಕ್ಸ್ಟ್ರಾ 5.5ಗೆ ಒಂದು ಮಾರ್ಕ್ ಹಾಕೋಣ. 5.5ಗೆ ಒಂದು ಮಾರ್ಕು, ಇಲ್ಲಿ 2.25 ಒಂದು ಮಾರ್ಕು. ಡಾಟ್ಸ್ ಬೇಕಲ್ಲ ಬಟನ್ ಪಟ್ಟಿ ಹತ್ರ, ಸೆಂಟ್ರು ಡಾಟ್ಸು 2.25 ಇದು ಮಾಡ್ಕೊಂಡು ಇದೂ ಅಷ್ಟೇ 2.5ಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ. ಈ ಕಚ್ಚನ್ನು ಸೇರಿಸ್ರೆ 3 ಇಂಚೇ ಆಗೋದು. 1/2 ಇಂಚ್ ಏನು ಬಿಟ್ಟಿದ್ದೀವೋ ಅದನ್ನು ಸೇರಿಸ್ರೆ 3 ಇಂಚ್ ಆಗುತ್ತೆ. ಅದನ್ನು ಬಿಟ್ಟು 2.5 ಇಂಚು 2.5 ಇಂಚ್ ಆಯಿತಾ ಅಲ್ವಾ. ಈ ಡಾಟ್ಸು ಹಾರ್ಮೋನ್ ಶೇಪಿಂದ ಏನು ಬರುತ್ತೆ ಅದು ನೋಡಿ. ಸ್ಕೇಲ್ನ ಹಿಂಗೆ ಇಟ್ಕೊಳ್ಳಿ, ಈ ಥರ ಇಟ್ಕೊಂಡು ಆಯಿತಾ. ಈ ಥರ ಇಟ್ಕೊಬಿಟ್ಟು ನೋಡಿ ಈ ಡಾಟ್ಸು ಈ ಥರನೇ ಮಾರ್ಕ್ ಹಾಕಿ. ಇಲ್ಲೂ ಅಷ್ಟೇ ಈ ಥರ ಹಾಕ್ಕೊಳ್ಳಿ. ಇಲ್ಲಿ ಈ ಡಾಟ್ಸಿಂದ ಇಲ್ಲಿ ಏನು ಮೆಜರ್ಮೆಂಟ್ ಬಂದಿದೆ 1.5 ಮೇಲೆ ಒಂದು ಪಾಯಿಂಟ್ ಇದೆ ಫ್ರೆಂಡ್ಸ್ ಆಯಿತಾ. 1.5 ಮೇಲೆ ಒಂದು ಪಾಯಿಂಟ್ ಬರ್ತಿದೆಯಲ್ಲ ಅದನ್ನೇ ಇಲ್ಲೂ ಅದೇ ಥರನೇ ಇಟ್ಕೊಂಡು 1.5 ಮೇಲೆ ಒಂದು ಪಾಯಿಂಟ್ ಇದೆಯಲ್ಲ ಇಷ್ಟು. ಇದು 4 ಡಾಟ್ಸ್. ಇದು ಮೇನ್ ಡಾಟ್ಸ್ ಇಷ್ಟ ಆಯ್ತಲ್ವಾ. ಮತ್ತು ಇಲ್ಲಿಂದ ಅದೇನು ಮೆಜರ್ಮೆಂಟ್ ಇದೆ 1.5 ಮೇಲೆ ಒಂದು ಪಾಯಿಂಟು ಈ ಥರ ಇಟ್ಕೊಂಡು ಇದು 4 ಡಾಟ್ಸ್ ಬ್ಲೌಸು. ಇಲ್ಲಿ 1/2 ಇಂಚ್ಗೆ ಈ ಏನು ಲೈನ್ ಇದೆ ಇಲ್ಲಿಂದ 1/2 ಇಂಚ್ಗೆ ಒಂದು ಲೈನ್ ಹಾಕ್ಕೊಬಿಟ್ಟು ಮತ್ತು ಈ ಕರ್ವ್ ಸ್ಕೇಲ್ ತೊಗೊಬಿಟ್ಟು ನೋಡಿ ಈ ಥರ ಇಟ್ಕೊಳ್ಳಿ. ಇಲ್ಲಿ ಏನು ಮೇನ್ ಡಾಟ್ಸ್ ಇದೆ ಇಲ್ಲಿ ಒಂದು ಸ್ವಲ್ಪ ರೌಂಡ್ ಶೇಪ್ ಥರ ಬರಲಿ. ಈ ಡಾಟ್ಸ್ ಇದೆಯಲ್ಲ 5.5 ಏನು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ನೋಡಿ ಈ ಥರ ಹಾಕ್ಕೊಳ್ಳಿ. ಇಲ್ಲಿ 1/2 ಇಂಚು ಕೆಳಗಡೆ, 1/2 ಇಂಚಲ್ಲ 1/4 ಇಂಚ್ ಕೆಳಗಡೆಗೆ ಬರಲಿ, ಸರಿನಾ. ಆ ಥರ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ಕಪ್ಸ್ ಏನಿದೆ ಅದು ಚೆನ್ನಾಗಿ ಕೂರುತ್ತೆ. ಒಬ್ರೊಬ್ರು ಬ್ಲೌಸ್ಗಳು ಏನು ಅಂತಂದರೆ ಕೈ ಎತ್ತಿದ್ರೆ ಮೇಲೆ ಎತ್ಕೊಂಡ್ಬಿಡುತ್ತೆ, ಕ್ಲೀನಾಗಿ ಫಿಟ್ಟಿಂಗಾಗಿ ಕೂರಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೆಲ್ಲ ನೋಡಿ ಈ ಥರ ತೆಗೆದ್ರೆ ಕರೆಕ್ಟಾಗಿ ಬರುತ್ತೆ. ಮತ್ತು ಇಲ್ಲಿ 2 ಇಂಚ್ಗೆ ಮೇಲ್ಗಡೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. 4 ಡಾಟ್ಸ್ ಬ್ಲೌಸ್ ಅಲ್ವಾ, ಅದರಿಂದ ಏನು ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀವಿ ನೋಡಿ. ಇಷ್ಟು ಫ್ರಂಟು ಮುಗೀತು. ಇಲ್ಲಿ 1/2 ಇಂಚು ಏನು ತೆಗಿಬೇಕು ಹೇಳಿ, ಇದು 1/2 ಇಂಚ್ ಕ್ರಾಸಾಗೆ ಕಟ್ ಮಾಡಬೇಕು. ಯಾಕೆಂದರೆ ಶೋಲ್ಡ್ರ್ ಡ್ರಾಪ್ ಆಗುತ್ತಲ್ಲ, ಅದಕ್ಕೆ 1/2 ಇಂಚು ನಾವು ಕ್ರಾಸಾಗೆ ಮಾರ್ಕ್ ಹಾಕ್ಕೊಂಡಿದ್ದೀವಿ. ಮತ್ತು ಇಲ್ಲೂ ಅಷ್ಟೇ ಈ ಡಾಟ್ಸ್ ಏನಿದೆ ಈ ಡಾಟ್ಸ್ವರೆಗೂ ಈ ಥರ ಕ್ರಾಸಾಗಿ ಮಾರ್ಕ್ ಹಾಕ್ಬೋದು. ಶೋಲ್ಡ್ರ್ ಡ್ರಾಪ್ ಆಗಲ್ಲ. ಇಲ್ಲಿ ಕ್ರಾಸಾಗಿ ಅಲ್ಲೂ 1/2 ಇಂಚು 1/4 ಇಂಚು ಕ್ರಾಸಾಗಿ, ಸರಿನಾ. ಈ ಥರ ತಕ್ಕೊಳ್ಳಿ. ಇದು ಫ್ರಂಟು ರೆಡಿ ಆಯಿತು. ಈಗ ಕ್ರಾಸ್ ಪಟ್ಟಿ ಯಾವ ಥರ ಕಟ್ ಮಾಡೋದು ಅಂತ ಹೇಳ್ತೀನಿ. ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಪಟ್ಟಿಗೆ ಇವ್ರಿಗೆ 3.5 ಇದೆ, ಸರಿನಾ. 2.5 ಬರ್ತಿದೆ, ಅದಕ್ಕೆ 3.5ಗೆ ಹಾಕ್ಕೊಳ್ತೀನಿ. ಇಲ್ಲೂ 3.5ಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ. 3.5ಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಸ್ಕೇಲಲ್ಲಿ ಸ್ಟ್ರೈಟಾಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ.
ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಬ್ಲೌಸ್ ಕಟ್ಟಿಂಗು. ನಾವು ಇಲ್ಲಿ ಏನು ತೊಗೊಂಡೋ ನೋಡಿ, ಇಲ್ಲಿಂದ ಇಲ್ಲಿಗೆ 3.5, ಇಲ್ಲಿಂದ ಇಲ್ಲಿಗೆ 2.5, ಇಲ್ಲಿ 1 ಇಂಚು ಡಾಟ್ಸ್ದು ಫಸ್ಟು 3.5ನೇ ಇಲ್ಲಿಗೆ ತೊಗೋಬೇಕು. ಇಲ್ಲೂ 3.5 ತೊಗೊಂಡು ಆಮೇಲೆ ಅವ್ರಿಗೆ ಈ ಶೇಪಲ್ಲಿ ಕ್ರಾಸ್ ಪಟ್ಟಿಲಿ, ಇಲ್ಲಿ ಕ್ರಾಸ್ ಪಟ್ಟಿ ಬರುತ್ತಲ್ಲ ಈ ಶೇಪಲ್ಲಿ ಏನು ಬರುತ್ತೆ, ಈ ಡಾಟ್ಸ್ ಏನು ಮೇನ್ ಡಾಟ್ಸ್ ಹಿಡಿದಿದ್ದಾರೆ ನೋಡಿ, ಅಲ್ಲಿಂದ ಕೆಳಗಡೆ ಚೆಕ್ ಮಾಡಿದಾಗ 2.25 ಬರ್ತಿದೆ, 1.25 ಬರ್ತಿದೆ, 1.25 ಬರ್ತಿದೆಯಲ್ಲ, ಕಚ್ಚನ್ನು ಸೇರಿಸಿ ನಾವು 2.25ಗೆ ಒಂದು ಲೈನ್ ಎಳ್ಕೊಳೋಣ. ಲೈನ್ ಎಳ್ಕೊಳೋಣ. ಮತ್ತು ಇಲ್ಲಿ ಸೈಡಲ್ಲಿ ಎಷ್ಟು ಬರ್ತಿದೆ, 2.25 ಬರ್ತಿದೆ. 2.25ಗೆ 1 ಇಂಚ್ ಆ್ಯಡ್ ಮಾಡ್ಕೋಬೇಕಲ್ವಾ, 3.25 ಎಷ್ಟಿದೆ, 2.25 ಬರ್ತಿದೆ, 3.25ಗೆ 1 ಮಾರ್ಕ್ ಹಾಕೋಬೇಕು. ಇಲ್ಲಿಲ್ಲ ಹಾಕೋಬಿಟ್ಟು ನೋಡಿ, ಈ ಥರ ಇದು ಸ್ಕೇಲ್ ತುಂಬ ಹೆಲ್ಪ್ ಆಗುತ್ತೆ, ತೊಗೊಳ್ಳಿ ನೀವು. ಹಾಗೆ ಮಾರ್ಕ್ ಹಾಕೋಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಏನಿದೆ ಇದನ್ನ ಇಟ್ಕೊಬಿಟ್ಟು ಈ ಥರ ಹಾಕ್ಬಿಟ್ಟು 3.25 ಸರಿನಾ. ಇಲ್ಲಿ 3.25, ಇಲ್ಲಿ 3.25. ಇಷ್ಟೇ ಫ್ರೆಂಡ್ಸ್ ಬ್ಲೌಸ್ ಕಟ್ಟಿಂಗು ಆಯಿತಾ. ಫ್ರೆಂಡ್ಸ್ ಬ್ಲೌಸ್ದು ಮಾರ್ಕ್ ಆಯ್ತಲ್ವಾ, ಇವಾಗ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ 1/2 ಇಂಚ್ ಏನು ಬಿಟ್ಟಿದ್ದೀವೋ ನೆಕ್ ಫುಲ್ಲು ಲೈನಿಂಗ್ ಎಲ್ಲ ಅಟ್ಯಾಚ್ ಆದಮೇಲೆ ಕಟ್ ಮಾಡ್ಕೊಳೋದು. ನೋಡಿ ಫ್ರೆಂಡ್ಸ್, ಕಟ್ ಮಾಡಿಕೊಂಡು ಇಲ್ಲೊಂದು ನಚ್ಚು, ಇಲ್ಲೊಂದು ನಚ್ಚು, ಇಲ್ಲೊಂದು ನಚ್ಚು, ಇಲ್ಲೊಂದು ನಚ್ಚು, ಇಷ್ಟು ಇದು ರೆಡಿ ಆಗುತ್ತೆ. ಇಲ್ಲಿ ಕ್ರಾಸ್ ಪಟ್ಟಿ ಇದೆಯಲ್ಲ, ಕ್ರಾಸ್ ಪಟ್ಟಿಗೆ ಬಿಟ್ಟಿದ್ದಲ್ಲ ಅದನ್ನು ಕ್ರಾಸ್ ಪಟ್ಟಿ ಫ್ರಂಟು ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಸ್ಲೀವ್ಗೆ ಇದೇನಿದೆ ಬಟ್ಟೆ ನೋಡಿ ಇಷ್ಟಿದೆ. ಇದನ್ನು ನಾವು ಈ ಬಾಡಿ ಮೆಜರ್ಮೆಂಟ್ ಏನು ತೊಗೊಂಡಿದ್ದೋ 11 ಇಂಚ್ ಇದೆ, ಕಚ್ಚನ್ನು ಸೇರಿಸಿ ಅಲ್ವಾ, ಅದಕ್ಕೆ ಇದು 18 ಇಂಚ್ ಬರಬೇಕಾಗತ್ತೆ. 11 ಇಂಚಲ್ಲಿ 2 ಇಂಚ್ ಮೈನಸ್ ಮಾಡಿಕೊಂಡ್ರೆ 18 ಇಂಚ್ ಆಗುತ್ತೆ, ಸರಿನಾ. ನೋಡಿ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಹೇಳಿಲ್ವಾ ನಾನು ಬಟ್ಟೆ ಕಟ್ ಮಾಡ್ಕೊಳಲ್ಲ ಅಂತ ಅಂದ್ಬಿಟ್ಟು, ಇಲ್ಲಿ 9 ಇಂಚ್ ಇದೆಯಾ ಅಂತ ನೋಡಿ ಕರೆಕ್ಟಾಗಿ ಬರ್ತಿದೆ. 11 ಇಂಚ್ ತೊಗೊಂಡಿದ್ದು ಬಾಡಿ ಮೆಜರ್ಮೆಂಟು ಕಚ್ಚನ್ನು ಸೇರಿಸಿ ಅದರಲ್ಲಿ ಮೈನಸ್ 2 ಇಂಚ್ ಮಾಡಿದಾಗ 9 ಇಂಚ್ ಬಂದಿದೆ. ಇದೇ ಮೆಜರ್ಮೆಂಟೇ ತೊಗೊಳೋದು. ಇವ್ರಿಗೆ ಸ್ಲೀವು 5 ಇಂಚ್ ಬೇಕಾಗಿದೆ, 5 ಇಂಚ್ ಬೇಕಾಗಿದೆ. ಇದು ಬಟ್ಟೆ ಎಲ್ಲ ಒಂದೇ ಸಮ ಇದೆ ಅಂತ ನೋಡ್ಕೊಳ್ಳಿ. 1/2 ಇಂಚ್ಗೆ ಕೆಳಗಡೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಬಿಟ್ಟು 5 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮತ್ತು 1/2 ಇಂಚು ಫ್ರಂಟ್ ಇದು ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಆ ಕಡೆ ಈ ಕಡೆ 2 ಕಡೆಗೂ ಅಷ್ಟೇ. ಸ್ಲೀವ್ ಅಗಲ ಬಂದು 6.5 ಇದೆ. ಯಾಕೆಂದರೆ ಅವ್ರು ಫುಲ್ ಸ್ಲೀವ್ ಎಲ್ಬೋ ಲೆಂತ್ ಸ್ಲೀವ್ ಕೊಟ್ಟಿದ್ರು, ನಾನು ಮೆಜರ್ಮೆಂಟ್ ತೊಗೊಂಡಿದ್ದೆ. ಮತ್ತು ಇವ್ರಿಗೆ 8 ಇಂಚ್ ಬರುತ್ತೆ ನಾರ್ಮಲ್ ಸ್ಲೀವ್ದು ಶೇಪ್ಗೆ. ಆದರೆ ಇದು 5 ಇಂಚ್ ಸ್ಲೀವ್ ಇರೋದ್ರಿಂದ 5 ಇಂಚ್ಗೆ 2.5 ತೊಗೊಳ್ತೀನಿ ಅಷ್ಟೇ ನಾನು. 2.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ, ಇಲ್ಲೂ 2.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಒಂದು ಮಾರ್ಕ್ ಹಾಕ್ಕೊಂಡು ನಾವು 2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದು, ಸರಿನಾ. ನೋಡಿ
ಏನಿದೆ ಇಲ್ಲಿ ನಾರ್ಮಲ್ ಶೇಪ್ ಅವ್ರಿಗೆ 8 ಇಂಚ್ ಏನು ಬರೋದು ಅಲ್ಲಿಗೊಂದು ಮಾರ್ಕ್ ಹಾಕಿದ್ದೀವಲ್ವಾ, ನೋಡಿ ಈ ಥರ ಒಂದು ಮಾರ್ಕ್ ಹಾಕೊಳ್ಳಿ. ಮತ್ತು ಇಲ್ಲಿ ಒಂದು ಮಾರ್ಕ್, ಒಂದು ಎಷ್ಟು ಇಂಚ್ ಬಿಟ್ಟಿದ್ದೀನಿ, 1.5 ಇಂಚ್ ಬಿಟ್ಟಿದ್ದೀನಿ ಅಷ್ಟೇ ಬಟ್ಟೆ, ಆಯಿತಾ? 1.5 ಇಂಚ್ ಬಿಟ್ಟಿದ್ದೀನಿ. ಇವಾಗ ಇಲ್ಲಿ ನಾರ್ಮಲಿ 2 ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳೋಣ. 2 ಇಂಚ್ಗೊಂದು, 1 ಇಂಚ್ಗೊಂದು ಈ ಥರ ಮಾರ್ಕ್ ಹಾಕ್ಕೊಂಡು ಈ ಸ್ಕೇಲ್ ಏನಿದೆ, ಈ ಥರ ಸ್ಕೇಲ್ ಇದೆ, ಕಟಿಂಗ್ ಮಾಡ್ಕೊಂಡು ತುಂಬ ಈಸಿ ಆಗುತ್ತೆ. ನೀವು ನೋಡ್ಕೊಳ್ಳಿ. ಇಲ್ಲಿ ಮಾರ್ಕ್ ಕಾಣಬೇಕು ಅಂತಾರ, ಇಲ್ಲಿ ಮಾರ್ಕ್ ಕಾಣಬೇಕು ಅಂತಾರ. ಇಲ್ಲಿ ನೋಡಿ 1 ಇಂಚ್ಗೊಂದು 2 ಇಂಚ್ಗೊಂದು ಮಾರ್ಕ್ ಇದೆ. ಈ 1 ಇಂಚಿಂದ ಮಧ್ಯದಲ್ಲಿ 1 ಇಂಚು 2 ಇಂಚು ಮಧ್ಯದಲ್ಲಿ ನೀವು ಸ್ಕೇಲ್ ಇಟ್ಕೊಂಡು ನಾವು ಈ ಥರ ಮಾರ್ಕಿಂಗ್ ಚಾಕಲ್ಲಿ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡ್ಮೇಲೆ ಮತ್ತೆ ಈ ಸ್ಕೇಲ್ನ ಸ್ವಲ್ಪ ಮುಂದಕ್ಕೆ ಎಳ್ಕೊಳ್ಳಿ. ಮುಂದಕ್ಕೆ ಈ ಕಡೆಗೆ ಎಳ್ಕೊಬಿಟ್ಟು ನೋಡಿ 1 ಇಂಚ್ದು ಏನು ಮಾರ್ಕ್ ಇದೆ ಅಲ್ಲಿಂದ ತಗೊಳ್ಳಿ. ಇಷ್ಟೇ ಶೇಪ್. ಇಷ್ಟೇ ಇದು ಸ್ಲೀವ್ದು. ನಾನಿವಾಗ ಕಟ್ ಮಾಡ್ತೀನಿ. ಎಷ್ಟು ಬೇಗ ರೆಡಿ ಆಯಿತು ನೋಡಿ ಸ್ಲೀವು. ಯಾವುದು ಜೈಂಟು ಹಾಕೋದಿಲ್ಲ, ಯಾವುದು ತಲೆನೂ ಕೆಸ್ಕೊಳಂಗಿಲ್ಲ. ಅದಕ್ಕೆ ಬಟ್ಟೆಗಳು ತೊಗೊಂಬರ್ಬೇಕಾದ್ರೆ ₹1 ₹2 ಮಕ್ಕ ನೋಡ್ಕೊಂಡು ಬಟ್ಟೆಗಳನ್ನ ಕಮ್ಮಿ ತೊಗೊಂಬಂದ್ಬಿಟ್ಟು ಜೈಂಟ್ ಕೊಟ್ಕೊಂಡು ನೀವು ಜಾಸ್ತಿ ಕೆಲಸ ಮಾಡಬೇಡಿ, ಕೆಲಸ ತೊಗೋಬೇಡಿ, ಇದು ಮಾಡ್ಕೋಬೇಡಿ. ನೋಡಿಬಿಟ್ಟು ಒಂದು ಬಟ್ಟೆನ 1 ಮೀಟ್ರು ದಪ್ಪ ಇದ್ರೆ ಅಂದರೆ 40 ಸೈಜ್ ಇದ್ರೆ ಅಂದರೆ 1.25 ಮೀಟ್ರು 1.10 ಈ ಥರ ತೊಗೊಂಬಂದ್ಬಿಡಿ, ಹೆಲ್ಪ್ ಆಗುತ್ತೆ. ನೋಡಿ ಇವಾಗ ಸೆಂಟ್ರಿಗೆ ಒಂದು ನ್ಯಾಚ್ ಹೊಡ್ಕೊಂಡೆ, ಇಲ್ಲೊಂದು ನ್ಯಾಚ್ ಹೊಡ್ಕೊಂಡೆ. ಈಗ ಸೆಕೆಂಡ್ ಶೇಪ್ ತೆಗಿತಾ ಇದ್ದೀನಿ ನಾನು. ನೋಡಿ ಯಾವ ಥರ ಬಂದಿದೆ ಅಂತ. ಆಗ ತೆಗೆದಿದೆ ಅಷ್ಟೇ. ಫೈನಲಿ ಬ್ಲೌಸು ನೋಡಿ, ಇನ್ನೆರಡು ಲೈನಿಂಗಲ್ಲಿ ಕಟ್ ಮಾಡ್ಕೊಬಿಡಿ ಈ ಥರ ಪೀಸ್ನ. ಫ್ರಂಟ್ ರೆಡಿ ಆಯಿತು, ಸ್ಲೀವ್ ರೆಡಿ ಆಯಿತು, ಕ್ರಾಸ್ ಪಟ್ಟಿ ರೆಡಿ ಆಯಿತು, ಬ್ಯಾಕ್ ರೆಡಿ ಆಯಿತು. ಈ ಥರದ್ದು ಇನ್ನೊಂದು ಪಟ್ಟಿ ಕಟ್ ಮಾಡ್ಕೊಂಡು ಇಲ್ಲಿ ನೋಡಿ ಬಟನ್ ಪಟ್ಟಿಗೆ ಮತ್ತು ಕಾಜಾ ಪಟ್ಟಿಗೆ ಇಲ್ಲಿ ಪೀಸ್ ಇದೆ, ಸರಿನಾ? ಫೈನಲಿ ಬ್ಲೌಸು ಕಟ್ಟಿಂಗು ಫುಲ್ಲು ರೆಡಿ ಆಗಿದೆ. ನೀವು ನೋಡ್ಕೊಳ್ಳಿ, ನಿಮಗೂ ತುಂಬ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತೀನಿ.